ನಾವು ಮೈಸೂರು ಚಾಮುಂಡಿ ಚಲೋ ಮಾಡ್ತೇವೆ ಅವತ್ತೇನೆ ಅವ್ರೇನಾದ್ರು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಯಾರದೇ ಒಂದು ಮೂಲಭೂತ ಹಕ್ಕನ್ನು ಕೊಡೋಕ್ಕಾಗಲ್ಲ ಅಂತ ನಿರಾಕರಣೆ ಮಾಡೋಕ್ಕೆ ಅವ್ರಿಗೆ ಯಾವಾಗ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಅಥವಾ ನನಗೇನು ಹಕ್ಕು ಕೊಟ್ಟಿದ್ದಾರೆ? ಹಕ್ಕುಗಳು ಎಲ್ಲರಿಗೂ ಸಮನಾಗಿದ್ದಾವೆ. ಹೀಗಾಗಿ ನೋಬಡಿ ಕ್ಯಾನ್ ಕ್ವಶನ್ ಎನಿಬಡೀಸ್ ರೈಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಈಗ ಏರ್ ಶೋ ಪರ್ಮಿಷನ್ ಸಿಗಿದೆ, ಏರ್ ಶೋಗೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ, ಡಿಫೆನ್ಸ್ ಮಿನಿಸ್ಟರ್ ಮಾತಾಡಿದ್ರು, ಈಗಲೂ ಮಾತಾಡಿಸ್ಬೇಕು, ಅವರು ಇನ್ನೂ ಕನೆಕ್ಟ್ ಆಗಿಲ್ಲ. ಅಲ್ಲ, ಇನ್ನೂ ಚಾನ್ಸಸ್ ಇದೆಯಾ ಡಾಕ್ಟರ್? ನೋಡಿ ಮಾತಾಡಿಸ್ಬೇಕು ಡಾಕ್ಟರ್. ಈಗ ನಿನ್ನೆ CM ಅವರ FIR ಕೂಡ ದಾಖಲಾಗಿದೆ, ರಾಜೀನಾಮೆ ಗೊತ್ತಾಗ್ತಾ ಇದ್ದಾರೆ ಬಿಜೆಪಿ. CM ಅವ್ರಿಗೂ ನಮಗೆಲ್ಲ ಗೊತ್ತಿರೋದು, CM ಅವ್ರದ್ದು ಪ್ರತ್ಯಕ್ಷ ಪರೋಕ್ಷವಾದಂಥ ಪಾತ್ರ ಏನೂ ಇಲ್ಲವೇ ಇಲ್ಲ. ಅವರು ನೆಪೋಟಿಸಮ್ ಇಲ್ಲ, ಕರಪ್ಷನ್ಲು ಇಂಡಲ್ಜ್ ಆಗಿಲ್ಲ. ಆದರೂ ನ್ಯಾಯಾಲಯ ದೂರಿನ ಮೇಲೆ ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಲಾ ಶುಡ್ ಟೇಕ್ ಇಸ್ ಓನ್ ಕೋರ್ಸ್ ಅಲ್ವಾ? ಲಾ ಶುಡ್ ಸೆಟ್ ಇನ್ ಮೋಷನ್. ಅದಾಗಿದೆ, ಕಾನೂನಿದೆ, ಕಾನೂನು ನಮ್ಗೆ ಗೌರವಿಸ್ತೀವಿ, ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ. ಈಗ ದೇಶದಲ್ಲಿ ಸುಮಾರು ನೂರಾರು ಜನಪ್ರತಿನಿಧಿಗಳೇ FIR ಆಗಿದ್ದಾವೆ. ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು, ಬೇರೆ. ಈಗ ನಿರ್ಮಲಾ ಸೀತಾರಾಮನ್ಗೂ ಆಯಿತು ಅಂತ ಕೇಳಿದೆ ನಾನು, ಅವ್ರಿಗೂ. ಆ ಕೇಸು ಆಗೋಕ್ಕಿಂತ ಮೊದಲೇ ನಿನ್ನೆ ನಿಮಗೆ ಬೆಳಗ್ಗೆನೆ ಮಾತಾಡಿದೆ. ಎಲೆಕ್ಷನ್ ಬಡ್ದು ಹೆಂಗೆ ಸಿಕ್ಕರೆ ಅದು ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಸಾವಿರಾರು ಕೋಟಿನ BJP ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದು ಅವ್ರಿಗೆ ಬಂದಮೇಲೆ ಇಫ್ ದಿ ಸೇ ಸಿದ್ದರಾಮಯ್ಯ ಶುಡ್ ರಿಸೈನ್, ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಹೌ ಕ್ಯಾನ್ ಪಾರ್ಟಿ ಪ್ರೆಸಿಡೆಂಟ್ ಮಿಸ್ಟರ್ ನಡ್ಡಾ ಕ್ಯಾನ್ ರಿಮೈನ್ ಇನ್ ಆಫೀಸ್? ಬೇರೆಯವ್ರಿಗೆ ಆಗಿದೆಯಲ್ಲ, ಕುಮಾರಸ್ವಾಮಿ ಅವ್ರಿಗಾಗಿದೆ, ಬೇರೆಯವ್ರಿಗೆ ಲೋಕಾಯುಕ್ತ ಇದಾಗಿದೆ. ಹೌ ಕ್ಯಾನ್ ದಿ ರಿಮೈನ್ ಇನ್ ಆಫೀಸ್? ಮಾತಾಡೋಗೆ ಅವರು ಕರೆಕ್ಟಾಗಿದ್ದಾರೋ ಇಲ್ಲೂ ಗೊತ್ತಾಗಬೇಕಲ್ಲ, ಅವ್ರಿಗೆ ಮೊರಾಲಿಟಿ ಇರಬೇಕಲ್ಲ. ಸರ್, ಇನ್ನು ಜನರಲ್ ಆಗಿ ಎಲ್ಲ ಪಕ್ಷದಲ್ಲಿ ಈ ಥರ ನೈತಿಕತೆ ಅನ್ನೋದು ದೂರ ಆಗ್ತಾ ಇಲ್ಲ. ಯಾಕೆಂದ್ರೆ ರಾಮಕೃಷ್ಣ ಹೆಗಡೆ ಅವರ ಟೆಲಿಫೋನ್ ಹಗರಣದಲ್ಲಿ ರಾಜೀನಾಮೆ ಏನಕ್ಕಿದೆ ಪ್ರತಿ ನೋಡಿ, ಹೋರಾಟದ ಜೀವನದಿಂದ ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ. ಹೋರಾಟದ ಹಿನ್ನೆಲೆ ಇರದಿರೋರಿಗೆ ನೈತಿಕತೆ ಆಗಲಿ ಮೊರಾಲಿಟಿ ಆಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಕಾರಣಕ್ಕೋ ಎಲ್ಲೋ ಮಾಡಿ ಏರಳ ಹಣ ಸಂಪಾದನೆ ಮಾಡಿಕೊಂಡು ಅವಕಾಶಗಳು ಬಳಸ್ಕೊಂಡು ರಾಜಕೀಯಕ್ಕೆ ಬಂದ ತಕ್ಷಣ ಅವರು ಡೆಮೋಕ್ರೆಟ್ಸ್ ಅಂತ ಹೇಳೋಕ್ಕಲ್ಲ, ಸಂವಿಧಾನದ ಪರನೂ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಏನು ಬರುತ್ತೋ ಬಾಯಿಗೆ ಹಂಗೆ ಮಾತಾಡ್ತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅಂತ ರಾಜಕಾರಣದಲ್ಲಿ? ನೋಡಿ, ಪ್ರಜಾಪ್ರಭುತ್ವ ಅನ್ನೋದು ಒಂದು ಅಮೂಲ್ಯವಾದಂಥ ವಸ್ತು. ನಮಗೆ ಅಮೂಲ್ಯವಾದ ವಸ್ತುವನ್ನು ಬೆಲೆ ಕಟ್ಟೋಕ್ಕಾಗಲ್ಲ, ಅದು ಕಳ್ಕೊಳ್ಳೋಕ್ಕೂ ಆಗಲ್ಲ. ಪ್ರಜಾಪ್ರಭುತ್ವದ ಅಮೂಲ್ಯವಾದ ವಸ್ತುನ ರಕ್ಷಣೆ ಮಾಡೋದು ಪ್ರಜಾಪ್ರಭುತ್ವದ 4 ಆಧಾರ ಸ್ತಂಭಗಳ ಜವಾಬ್ದಾರಿ ಮತ್ತು ಕರ್ತವ್ಯ. ಈ 4 ಆಧಾರ ಸ್ತಂಭಗಳು ಯಾವುದೇ ಸಂದರ್ಭ ಸನ್ನಿವೇಶದಲ್ಲಿ ಧರ್ಮ, ಜಾತಿ ಮತ್ತು ಭ್ರಷ್ಟಾಚಾರಕ್ಕೆ ಒಳಗೊಳ್ಳದೇ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತೆ. ಇವು ಇದಕ್ಕೂ ಪ್ರಭಾವಕ್ಕೂ ಈ 4 ಸ್ತಂಭಗಳು ಪ್ರಭಾವಕ್ಕೆ ಒಳಗಾದರೆ ಪ್ರಜಾಪ್ರಭುತ್ವ ಅಂಡರ್ಮೇನ್ ಆಗುತ್ತೆ. ಇದೇ ಕಾರಣಕ್ಕೆ ಜಾತಿ, ಧರ್ಮ, ಭ್ರಷ್ಟಾಚಾರ ಈ ವಿಚಾರಗಳನ್ನು ಮೈಗೂಡಿಸ್ಕೊ ಬರೋರ ಸಂಖ್ಯೆ ಜಾಸ್ತಿ ಆದರೆ ಪ್ರಜಾಪ್ರಭುತ್ವ ನಷ್ಟ ಆಗುತ್ತೆ. ಜನರಿಗೆ, ರಾಜ್ಯಕ್ಕೆ, ದೇಶಕ್ಕೆ ನಷ್ಟ ಆಗುತ್ತೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಹೇಳ್ತಾರೆ, ಎಲ್ಲೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಪಾರ್ಟಿ ಟಾರ್ಗೆಟ್ ಮಾಡಲಿ ನಾವು ಹೋರಾಟ ಮಾಡ್ತೀವಿ, ವ್ಯಕ್ತಿಗತವಾಗಿ ಟಾರ್ಗೆಟ್ ಆಗ್ತಿರೋದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾರದೇ ಇದು ವ್ಯಕ್ತಿ ಗೌರವ ಇದೆಯಲ್ವಾ, ಪ್ರಿಯಂಬಲ್ ಓದ್ಬಿಟ್ರೆ ನಮಗೆಲ್ಲ ಗೊತ್ತಾಗುತ್ತಲ್ಲ. ಅದಕ್ಕೆ ನಾನು ಓದಿ ಸ್ವಾಮಿಗಳೇ ಪ್ರಿಯಂಬಲ್ ಅಂತ ಹೇಳಿರೋದು. ನಾವು ಓದೇ ಇಲ್ವಲ್ಲ ಪ್ರತಿಯೊಬ್ಬ ಪ್ರಜೆನೂ. ನಾನು ಇವಾಗ ಓದಿರಲಿಲ್ಲ, ಇದು ಓದಿದ ಮೇಲೆ ನಂಗೆ ಚೆನ್ನಾಗಿ ಗೊತ್ತಾಗಿದ್ದು. ಅದಕ್ಕೆ ಅವ್ರಿಗೆ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡೋದ್ರಿಂದ ಸರ್ಕಾರ ಕೆಡದು ಪಾರ್ಟಿನೂ ಮುಗಿಸ್ಬಿಟ್ರೆ ಅವ್ರಿಗೆ ಮ್ಯಾಂಡೇಟ್ ಸಿಕ್ಕೋದೇ ಇಲ್ಲ. ಅವ್ರಿಗೆ ಎಂದೂ 2 ಸಂದರ್ಭದಲ್ಲಿ ಮ್ಯಾಂಡೇಟ್ ಸಿಕ್ಕಿಲ್ಲ. BJP JDSಗೆ, JDSನವ್ರಿಗೆ ಸಿಕ್ಕೇ ಇಲ್ಲ. 18-20 ಜನ MLA ಇಟ್ಕೊತಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಧಿಕಾರ ಪಡ್ಕೋತಾರೆ. ನೋ ಐಡಿಯಾಲಜಿ, ಒಂದು ಸಿದ್ಧಾಂತ ಇಲ್ದೇ, ಒಂದು ಪೊಲಿಟಿಕಲ್ ಫಿಲಾಸಫಿ ಇಲ್ದೇ ನೀವು ರಾಜಕಾರಣ ಹೆಂಗೆ ಮಾಡ್ತೀರಿ? ಅದಕ್ಕೆ ವ್ಯಾಲ್ಯೂಸು ಇರಲ್ಲ, ಅವ್ರಿಗೆ ಅದಕ್ಕೆ ಗೌರವನೂ ಕೊಡಲ್ಲ.
ಹೆಂಗೆ ಬೇಕೋ ಹಂಗೆ ಹೇಳ್ತಾರೆ. ಯಾಕಂದ್ರೆ ಯಾವುದೋ ಸಂದರ್ಭದಲ್ಲಿ ಒಂದು 2 ಜನ ಗೆದ್ದಿರ್ತಾರೆ ವಿತೌಟ್ ಎನಿ ಐಡಿಯಾಲಜಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಇನ್ ಪೊಲಿಟಿಕಲ್ ಫೀಲ್ಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.